मानसं व्याप्तिर्यस्य निजे निजे नमः स पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताप्तिर्भवतात्तिभूत्यै पदवाक्यप्रमाणज्ञान् प्रतिपादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्यसन्मनः सरसि भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाय समीकृत्या परं सुखं सेवन्ते यत्पदं धीराः तं भजे वल्लभं श्रियः ಇದುವರೆಗೆ ಈ ಪುರುಷಾರ್ಥಾಧಿಕರಣದಲ್ಲಿ ಅನೇಕ ವಿಚಾರಗಳನ್ನು ನೋಡಿದ್ವಿ. ಕೊನೆ ಭಾಗದಲ್ಲಿದ್ವಿ. ಮುಂದೆ ಕಾಮಚಾರಾಧಿಕರಣಂ ಅಂತ ಹೊಸ ಅಧಿಕರಣ ಪ್ರಾರಂಭ. ಅದರ ಮುಂಚೆ ಈ ಒಂದಿಷ್ಟು ವಿಷಯಗಳನ್ನ ಪುರುಷಾರ್ಥಾಧಿಕರಣದ ಬಗ್ಗೆ ಒಂದು ಸರಳವಾಗಿ ತಿಳ್ಕೊಂಡು ಹೋಗೋಣ. ಪುರುಷಾರ್ಥಾಧಿಕರಣದಲ್ಲಿ ಏನ್ ಹೇಳಿಕ್ ಹೊರಟು, ಏನ್ ವಿಷಯ ನಮಗ್ ಸಿಕ್ತು ಅಂದಾಗ ಅದರ ಸಾರ ಏನಿದೆ ಆ ಸಾರವನ್ನ ಒಂದಿಷ್ಟು ನೋಡಿ ಆಮೇಲೆ ಆ ಕಾಮಚಾರಾಧಿಕರಣಕ್ಕೆ ಹೋಗೋಣ. ಯಾಕಂದ್ರೆ ಈ ಮುಂದಿನ ಅಧಿಕರಣ ಓದೋ ಮುಂಚೆ ಈ ಅಧಿಕರಣದ ಸ್ವಲ್ಪ ವಿಷಯ ನೆನಪು ಇರ್ಬೇಕು ನಮ್ಗೆ. ನಮಗ್ ಪ್ರಧಾನವಾಗಿ ವಿಷಯ ಏನ್ ಚರ್ಚೆ ಆಯ್ತು ಈ ಪುರುಷಾರ್ಥಾಧಿಕರಣದಲ್ಲಿ ಅಂದ್ರೆ ಪುರುಷಾರ್ಥ ಅಂದ್ರೆ ನಮಗ್ ಗೊತ್ತು. ಪುರುಷರು ಯಾವ್ದನ್ನ ಬಯಸ್ತಾರೆ ಅದು ಪುರುಷಾರ್ಥ. ಪುರುಷ ಅಂದ್ರೆ ಜೀವ ಅಂತ ಅರ್ಥ. ಅದು ಪುಮಾನ್ ಸ್ತ್ರೀ ಅಂತ ಹಾಗಲ್ಲ, ಎಲ್ರು ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಇಲ್ಲಿ ಪುರುಷ ಅನ್ನೋ ಶಬ್ದದಿಂದ ತಗೊಂಡಿದ್ದಾರೆ. ಆ ಪುರುಷರು ಬಯಸೋದು ಏನನ್ನ, ಅದು ಸಾತ್ವಿಕವಾದದ್ದನ್ನ. ಈ ತಾಮಸವಾದನ್ನ ಬಯಸೋದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಪುರುಷಾರ್ಥ ಅಂದ್ರೆ ಅದು ಒಳ್ಳೆಯದನ್ನ ಅಂತ ಅರ್ಥ. ಧರ್ಮ ಅರ್ಥ ಕಾಮ ಮೋಕ್ಷ ಇದು ಪ್ರಸಿದ್ಧ. ಅದರಲ್ಲಿ ಇನ್ನೂ ಅನೇಕ ವಿಷಯ ಇದೆ ಅಲ್ಲೇ ಸೇರ್ಕೊಂಡಿರೋದು. ಸ್ವರ್ಗ ಅಥವಾ ಬೇರೆ ಯಾವುದೋ ಸುಖ ನೀಡುವಂತ ಲೋಕ ಅಥವಾ ಲೌಕಿಕ ಸುಖ ಎಲ್ಲ ಇದೆ. ಈಗ ಪ್ರಶ್ನೆ ಬಂದಿದ್ದೇನು, ವೇದವ್ಯಾಸರು ಪುರುಷಾರ್ಥ ಸಿಗತ್ತೆ ಇದರಿಂದ ಅಂತಂದ್ರು. ಇದರಿಂದ ಅಂದ್ರೆ ಯಾವ್ದ್ರಿಂದ? ಇಲ್ಲಿವರೆಗೆ ಬಂದಿದ್ದು ಹಿಂದೆ ಎಲ್ಲ ನೋಡಿದ್ರೆ ಗಮನಿಸಿದ್ರೆ ಈಗ ಹೇಳ್ತಾ ಇರೋದು ಅಪರೋಕ್ಷ ಜ್ಞಾನದ ಬಗ್ಗೆ. ಪರೋಕ್ಷ ಜ್ಞಾನದಿಂದ ಪುರುಷಾರ್ಥ ಸಿಗತ್ತೆ ಅಂದ್ರೆ ಅದು ಯಾವ ಪುರುಷಾರ್ಥ? ಮೋಕ್ಷನೇ ಆಗಿರ್ಬೇಕು ಅಂತ ನಮಗ್ ಸಹಜವಾಗಿ ಗೊತ್ತಾಗತ್ತೆ. ಯಾಕೆ ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಿನೂ ಮತ್ ಲೌಕಿಕ ಸುಖ ಅದರಿಂದ ಪಡಿತಾನೆ ಅಂದ್ರೆ ಅಷ್ಟೊಂದು ಯಾಕೆ ಕಷ್ಟಪಡ್ಬೇಕು? ಅಪರೋಕ್ಷ ಜ್ಞಾನ ಪಡೆದು ಮತ್ತೆ ಲೌಕಿಕ ಸುಖ ಯಾಗ್ಬೇಕು? ಅದನ್ನ ಬೇರೆ ರೀತಿಯಲ್ಲೇ ಪಡಿಬಹುದು. ಅದಕ್ಕೆ ವೈರಾಗ್ಯ, ಭಕ್ತಿ, ದೇವರ ಬಗ್ಗೆ ಧ್ಯಾನ ಇಷ್ಟೆಲ್ಲ ಮಾಡಿ ಪಡೆಯೋ ಅಗತ್ಯ ಇಲ್ಲ ಯಾವುದು ಈ ಲೌಕಿಕವಾದ ಸುಖಕ್ಕೆ. ಹಾಗಾದ್ರೆ ಲೌಕಿಕವಾದ ಸುಖ ಅದನ್ನ ಪುರುಷಾರ್ಥ ಅಂತ ತಗೊಂಡಿದ್ರೆ ಅಂಥ ಪುರುಷಾರ್ಥ ಪಡೀಲಿಕ್ಕೆ ಅಪರೋಕ್ಷ ಜ್ಞಾನ ಬೇಕಾಗಿಲ್ಲ. ಆದ್ರಿಂದ ವೇದವ್ಯಾಸರು ಓಂ ಪುರುಷಾರ್ಥ ಅತಃ ಅಂತ ಹೇಗೆ ಹೇಳಿದ್ರು, ಇದರಿಂದ ಪುರುಷಾರ್ಥ ಸಿಗತ್ತೆ ಅಂತ ಹೇಗೆ ಹೇಳಿದ್ರು ಅಂತ ಇದೆಲ್ಲ ಪ್ರಶ್ನೆ ಬಂತು. ಆಮೇಲೆ ಅಂದ್ರು ಇಲ್ಲ, ಈಗ ಮೋಕ್ಷ ಅಷ್ಟೇ ಕೊಡಲ್ಲ, ಮಿಕ್ಕಿದ್ದು ಕೊಡ್ಲಿಕ್ಕೆ ಅದಕ್ಕೆ ಶಕ್ತಿ ಇದೆ ಅಂತಂತೂ ಒಪ್ಬೇಕು. ಬಯಸ್ತಾರೋ ಇಲ್ವೋ ಅದು ಬೇರೆ. ಸ್ವರ್ಗ ನೀಡೋ ಶಕ್ತಿ ಅಪರೋಕ್ಷ ಜ್ಞಾನಕ್ಕೆ ಇದೆಯಾ? ಇದೆ. ಅದು ಉತ್ತರ ಹಾಗೆ ಕೊಡ್ಬೇಕು. ಹಾಗೆ ನಿರ್ಣಯ ಮಾಡಿಕೊಟ್ರು ಈ ಪುರುಷಾರ್ಥಾಧಿಕರಣದಲ್ಲಿ ಜಯತೀರ್ಥರು. ಅಪರೋಕ್ಷ ಜ್ಞಾನ ಪಡೆದ ವ್ಯಕ್ತಿಗೆ ಅವಶ್ಯವಾಗಿ ಸ್ವರ್ಗ ಪಡೆಯೋ ಶಕ್ತಿ ಇದೆ.
ಯಾವುದೇ ಬೇರೆ ಲೋಕಗಳನ್ನು ಪಡೆಯೋ ಶಕ್ತಿ ಇದೆ, ಯಾವುದೇ ಸುಖವನ್ನು ಪಡೆಯೋ ಶಕ್ತಿನೂ ಇದೆ. ಹಾಗಂತ ಅಪರೋಕ್ಷ ಜ್ಞಾನಕ್ಕೆ ಮೋಕ್ಷವನ್ನು ಮಾತ್ರ ಕೊಡೋ ಶಕ್ತಿ ಇದೆ ಅಂತ ಅನ್ಬಾರ್ದು. ಈಗ ದೇವರಿಗೆ ಸ್ವರ್ಗ ನೀಡೋ ಶಕ್ತಿ ಇಲ್ವಾ? ಮೋಕ್ಷ ನೀಡೋ ಮಾತ್ರ ಶಕ್ತಿ ಇದೆಯಾ ದೇವರಿಗೆ? ಇಲ್ಲ. ಎಲ್ಲ ನೀಡ್ಲಿಕ್ಕೆ ಶಕ್ತಿ ಇದೆ ಅವನಿಗೆ. ಹನ್ನೊಂದು ನಮಸ್ ಕೊಡ್ಲಿಕ್ಕೂ ಶಕ್ತಿ ಇದೆ. ಹಾಗಂತ ದೇವರಿಗೆ ಅಯ್ಯೋ ಒಳ್ಳೇದನ್ನ ಹೇಳ್ಬೇಕು ದೇವ್ರ ಬಗ್ಗೆ, ಅದಕ್ಕೆ ದೇವರು ಮೋಕ್ಷವನ್ನ ಮಾತ್ರ ನೀಡ್ಲಿಕ್ಕೆ ಅವ್ನು ಸಮರ್ಥ ಅಂದ್ರೆ ತಪ್ಪಾಗತ್ತೆ. ದೇವರಲ್ಲಿ ನ್ಯೂನತೆ ಚಿಂತಿಸಿದ ಹಾಗಾಯ್ತು. ಹಾಗೆ ಅಪರೋಕ್ಷ ಜ್ಞಾನದಲ್ಲೂ ನ್ಯೂನತೆ ಚಿಂತಿಸಬೇಡಿ ಅಂತ. ಅಪರೋಕ್ಷ ಜ್ಞಾನಕ್ಕೆ ತುಂಬಾ ಶಕ್ತಿ ಇದೆ, ಬೇಕಾಗಿದ್ದ ಮೋಕ್ಷ ಅದು ಕೊಡುತ್ತೆ. ಅಷ್ಟು ಬಿಟ್ರೆ ಅದಕ್ಕೆ ಕೈಲಾಗಲ್ಲ ಅಂತ ಅರ್ಥ ಅಲ್ಲ. ಇದು ಪ್ರಧಾನ ಉದ್ದೇಶ. ಇದನ್ನ ಹೇಳಲಿಕ್ಕೆ ಅಧಿಕರಣ ಹೊರಟಿತ್ತು. ಅಲ್ಲಿ ಮಧ್ಯದಲ್ಲಿ ಬಂತು, ಇಲ್ಲ ಅಪರೋಕ್ಷ ಜ್ಞಾನಿಗಳು ಈಗ ಸ್ವರ್ಗ ಬಯಸೋದೇ ಅಲ್ವಾ, ಅವ್ರಿಗೆ ಕೆಟ್ಟದ್ದೇ ಆಗಲ್ವಾ, ಆ ಕೆಟ್ಟದ್ದು ಪರಿಹಾರ ಆಗ್ಬೇಕಲ್ವಾ, ಅದಾಗ್ಲಿಕ್ಕಾದ್ರೂ ಈ ಅಪರೋಕ್ಷ ಜ್ಞಾನ ಸಹಾಯ ಮಾಡ್ಬೇಕಲ್ಲ. ಈಗ ಅಪರೋಕ್ಷ ಜ್ಞಾನ ಬರೀ ಮೋಕ್ಷ ಕೊಡೋದಿದ್ರೆ ಅಭಿಪ್ರಾಯನು, ಜ್ಞಾನಿಗಳು ಯಾರು ಕೆಟ್ಟದ್ದನ್ನೇ ಮಾಡಲ್ಲ, ಕೆಟ್ಟದ್ದನ್ನೇ ಮಾಡಲ್ಲ, ಆದ್ರಿಂದ ಅವ್ರಿಗೆ ಸಿಗೋದೇ ಫಲ ಮೋಕ್ಷ. ಒಂದ್ ವೇಳೆ ನೀವು ಬೇರೆ ಫಲನೂ ಸಿಗತ್ತೆ ಅಂತ ಒಪ್ಪಿದ್ರೆ ಅಪರೋಕ್ಷ ಜ್ಞಾನದಿಂದ, ಅವಾಗ ಏನ್ ಹೇಳ್ಬೇಕು, ಅಪರೋಕ್ಷ ಜ್ಞಾನಿಗಳು ಒಮ್ಮೊಮ್ಮೆ ಎಡವೋದ್ ಸಂಭವ ಇದೆ, ಆದ್ರೆ ಅವ್ರು ಪಡೆದ ಅಪರೋಕ್ಷ ಜ್ಞಾನದಿಂದ ಎಡವಿದ್ರು ಅವ್ರಿಗೆ ದೋಷ ತಟ್ಟಲ್ಲ ಅಂತ ಏನಾರು ಹೇಳ್ಬೇಕಲ್ಲ. ಹಾಗಾದ್ರೆ ಬೇರೆ ಫಲ ಸಿಕ್ತು, ನರಕನೂ ಸಿಗದೆ ಇರೋ ಹಾಗೆ ಅಪರೋಕ್ಷ ಜ್ಞಾನ ಮಾಡುತ್ತೆ ಅಂತ. ಆದ್ರೆ ಇದು ಈ ರೀತಿ ಹೇಳೋದು ತಪ್ಪು. ಯಾಕೆ? ನೀವ್ ಈ ತರ ಏನಾರು ಹೇಳಿದ್ರೆ ಸರಿ. ಅವಾಗ ಏನ್ ಹೇಳ್ಬೋದಿತ್ತು, ಅಪರೋಕ್ಷ ಜ್ಞಾನಕ್ಕೆ ಬರೀ ಮೋಕ್ಷ ಕೊಡೋ ಶಕ್ತಿ ಅಷ್ಟೇ ಅಲ್ಲ, ಸ್ವರ್ಗ ಕೊಡೋ ಶಕ್ತಿ, ನರಕಕ್ಕೆ ಹೋಗದೆ ಇರೋ ತರ ನರಕವನ್ನೇ ಪ್ರತಿಬಂಧನ ಮಾಡುವ ಶಕ್ತಿ ಅದಕ್ಕೂ ಇದೆ, ಲೌಕಿಕ ಸುಖ ನೀಡೋ ಶಕ್ತಿನೂ ಇದೆ. ಹೀಗೆ ಸಾಕಷ್ಟು ಹೇಳ್ಬೋದಿತ್ತು. ಯಾವಾಗ? ಅಪರೋಕ್ಷ ಜ್ಞಾನಿಗಳಿಗೂ ನರಕ ಅಂತ ಒಂದಿದ್ದಿದ್ರೆ, ಅಥವಾ ಅನರ್ಥ ಅಂತಿದ್ದಿದ್ರೆ, ಏನೋ ಕಷ್ಟ ಬರುತ್ತೆ, ಅವರು ಕೆಟ್ಟ ಕರ್ಮಗಳನ್ನ ಮಾಡ್ತಾರೆ ಅಂತ ಇದ್ದಿದ್ರೆ. ಆದ್ರೆ ಹಾಗೆ ಸಾಧ್ಯ ಇಲ್ಲ. ಅವರಿಗೆ ಸಿಗಬೇಕಾಗಿದ್ದು ಒಂದೇ, ಅಪರೋಕ್ಷ ಜ್ಞಾನಿಗಳಿಗೆ, ಅದು ಮೋಕ್ಷ ಮಾತ್ರ. ಬ್ರಹ್ಮದೇವರನ್ನು ತಗೊಳ್ಳಿ, ಬ್ರಹ್ಮದೇವರನ್ನು ತಗೊಂಡ್ರೆ ಆ ಬ್ರಹ್ಮದೇವರಿಗೂ ಮೋಕ್ಷನೇ ಅಭಿಪ್ರೇತ. ಅವರಂತೂ ಎಂದಿಗೂ ಕೆಟ್ಟ ಕರ್ಮ ಸಾಧ್ಯನೇ ಇಲ್ಲ. ಅವರೇ ಹೇಳ್ತಾರೆ ಭಾರತಿ ಸರಸ್ವತಿ ದೇವಿಯರಿಗೆಲ್ಲ, ವಾಗಭಿಮಾನಿನಿ ದೇವತೆಗಳಿಗೆ, ನಮೇ ಮೃಷ, ಎಂದೆಂದಿಗೂ ನನ್ನ ಪ್ರತಿಯೊಂದು ಇಂದ್ರಿಯಗಳು ಕೆಟ್ಟ ಮಾರ್ಗದಲ್ಲಿ ತೊಡಗೋದಿಲ್ಲ ಅಂತ ಧೈರ್ಯದಿಂದ ಹೇಳ್ತಾರೆ ಬ್ರಹ್ಮದೇವರು. ಅಂತ ಇವರು ಸುಮ್ಮನೆ ಹೇಳಿದ ಮಾತಲ್ಲ, ಅವ್ರು ಇರೋದು ಹಾಗೆ. ಅವರು ಎಂಥ ಸಂದರ್ಭದಲ್ಲೂ ಕೆಟ್ಟ ಬುದ್ಧಿ ಬಂತು ಇಂದ್ರಿಯದಿಂದ ಅಂತ ಇಲ್ವೇ ಇಲ್ಲ. ಹಾಗಾದ್ರೆ ಬ್ರಹ್ಮದೇವರಂತೂ ಮಾಡಲ್ಲ, ಬೇರೆ ದೇವತೆಗಳು ಮಾಡ್ಲಿ ಅಂದ್ರೆ ಅವರು ನಿಷಿದ್ಧ ಕಾರ್ಯ ಹಾಗೆ ಸುಮ್ಮನೆ ಮಾಡಲ್ಲ. ಮಾಡೋದಿದ್ರೆ ಅವ್ರಿಗೆ ಬಂದಿರೋ ಅಪರೋಕ್ಷ ಜ್ಞಾನ ತಡೆಯತ್ತ ಅದನ್ನ, ಆ ನರಕಾದಿ ಅನರ್ಥಗಳನ್ನ ಅಂತ ಹೇಳ್ಬೋದಿತ್ತು. ಅಲ್ಲ ಮಾಡ್ತಾರಲ್ಲ ಕೆಲವರು ದೇವತೆಗಳು. ಈ ದೇವತೆಗಳು ತಪ್ಪು ಮಾಡ್ಲೇ ಇಲ್ಲ ಅಂದ್ರೆ ಇದು ತುಂಬಾ ದೊಡ್ಡ ವಿರೋಧ. ಪುರಾಣಗಳಲ್ಲಿ ಅನೇಕ ಕಡೆ ಕೇಳ್ತೀವಿ, ಪ್ರತಿಯೊಂದು ಕಡೆ ಅವರು ಎಡವಿತಾರೆ. ಯಾಕೆಂದ್ರೆ ಕಲಿಯಾವೇಶ ವಾಯುದೇವರಿಗಿಲ್ಲ ಅಷ್ಟೇ, ಮಿಕ್ಕಿದವ್ರಿಗೆ ಆಗಾಗ ಯಾವಾಗ್ಲಾರು ಆಗಿರ್ಬಹುದು. ಕಲಿ ಬಾಧೆ ಅವ್ರಿಗೂ ಇರತ್ತಲ್ಲ, ವಾಯುದೇವರ ಅನುಗ್ರಹದಿಂದ ಆಗದೆ ಇರ್ಬೋದು ಅಷ್ಟೇ ಬಿಟ್ರೆ ಸ್ವತಃ ಅವ್ರಿಗೆ ಆತರ ಶಕ್ತಿ ಇಲ್ಲ, ಅವರೇ ಎಡವಿದ್ದಿದೆ. ಚಂದ್ರನ ಬಗ್ಗೆ ಹೇಳ್ತಾರೆ, ಅನೇಕ ಘಟನೆ ಮುಂದೆನೂ ಬರುತ್ತೆ. ಕಾಮಚಾರ ಅಧಿಕರಣದಲ್ಲೂ ಮುಂದೆ ಎಲ್ಲ ಒಂದೊಂದೇ ಅಧಿಕರಣ ವಿಚಾರ ಮಾಡ್ತಾ ಹೋಗ್ತಾರೆ. ಅವೆಲ್ಲ ಇದೆಯಲ್ವಾ ಅಂದ್ರೆ ಅದಕ್ಕೆ ಹೇಳ್ತಾರೆ, ಅಕೃತ್ಯ ಮಾಡಿರ್ಬೋದು ನಿಜ, ಆದ್ರೆ ನರಕಕ್ಕೆ ಹೋಗಲ್ಲ ದೇವತೆಗಳು. ಅಥವಾ ತಪ್ಪು ಮಾಡಿದ ನರಕಕ್ಕೆ ಹೋಗಲ್ವಾ ಅಂದ್ರೆ ಅದು ಅಸುರಾವೇಶದಿಂದ ಆಗಿರೋದು, ಸಹಜವಾಗಿ ಮಾಡಿದ್ದಲ್ಲ. ಹಾಗೆ ಮನುಷ್ಯರಿಗೆ ಹೇಳಲಿಕ್ಕಾಗಲ್ಲ. ಮನುಷ್ಯರು ಈಗ ಅಸುರಾವೇಶದಿಂದಲೇ ಮಾಡೋದು, ನಾವು ಸ್ವತಃ ನಾವೇನ್ ಮಾಡಲ್ಲ, ಕರ್ಮನೂ ಸೇರ್ಕೊಂಡಿರುತ್ತೆ. ಆತರ ಅವ್ರಿಗೆಲ್ಲ ಇಲ್ಲ. ದೇವತೆಗಳಿಗೆ ಅದೆಲ್ಲ ಪರಿಹಾರ ಆಗಿದೆ. ಅಷ್ಟೇ ಅಲ್ಲದೆ ದೇವತಾ ಪದವಿಗೆ ಅವ್ರು ಬಂದಿದ್ದಾರೆ ಅಂದ್ರೆ ದೇವ್ರ ದರ್ಶನ ಮಾಡ್ಕೊಂಡೇ ಬಂದಿದ್ದಾರೆ ಅಂತ ಅರ್ಥ. ಅಪರೋಕ್ಷ ಜ್ಞಾನ ಇಲ್ದೇನೆ ದೇವತಾ ಪದವಿಗೆ ಅರ್ಹತೆನೇ ಇಲ್ಲ. ಸರಿ, ಇಷ್ಟೆಲ್ಲ ಆದ್ಮೇಲೆ ಏನಾಯ್ತು, ಪುರುಷಾರ್ಥಾಧಿಕರಣದಲ್ಲಿ ವಿಚಾರವನ್ನ ಮಾಡ್ತಾ ಪ್ರತಿಯೊಂದು ಪಂಕ್ತಿಯಲ್ಲಿ ನಮಗೆ ನೇರವಾಗಿ ವಿಷಯ ಸಿಗದೆ ಇರ್ಬೋದು, ಸಾರವಾಗಿ ವಿಷಯ ಎಲ್ಲ ಸಿಕ್ಕಿದೆ. ನರಕ ಅಂತೂ ಅವ್ರಿಗೆ ಆಗಲ್ಲ. ಹಾಗಾದ್ರೆ ಏನಾಗತ್ತೆ ಅಂದ್ರೆ ಮೋಕ್ಷದಲ್ಲಿ ಸಿಗಬೇಕಾದ ಆನಂದ ಅದು ಕಡಿಮೆ ಆಗತ್ತೆ ಅಂತ. ಕಡಿಮೆ ಅಂದ್ರೆ ಅದು ಉಕ್ಕೋದು ಕಡಿಮೆ ಆಗತ್ತೆ. ಈಗ ಹಾಲು ಉಕ್ಕತ್ತಲ್ಲ, ಆ ತರ ಒಂದು ಬೆಳಕು ಬಂದ್ರೆ ನಮಗೆ ತುಂಬಾ ಜಾಸ್ತಿ ಬೆಳಕು, ತುಂಬಾ ಎದ್ದು ಹಿಂಗ್ ಹೊಳಿತಾ ಇದೆ ಮುಖಕ್ಕೆ, ಆ ತರ ಬರೋ ಬೆಳಕು ಚಿಕ್ಕದಾಗಿ ಮಿಂಚಿನ ಹುಳ
ಏನಿದೆ ಅದರಿಂದ ಬರೋ ಬೆಳಕು ಚಿಕ್ಕ ಮೊಬೈಲ್ ಎಲ್ಲ ಬೆಳಕು ಬರುತ್ತೆ. ಈ ತರದ ಬೆಳಕು ತುಂಬಾ ವ್ಯತ್ಯಾಸ ಇದೆ. ಎಲ್ಲಾ ಬೆಳಕು ಒಂದೇ, ಆನಂದ ಪ್ರದ ನಿಜಾನೇ, ಬೆಳಕು ಬೇಕೇ ಬೇಕು. ಆದ್ರೆ ಅಂತ ಆನಂದ ಸಿಗಲ್ಲ. ತುಂಬಾ ಬೆಳಕು ಬಂದಾಗ ಸಿಗೋ ಆನಂದ ಅದು ಬೇರೆ ಸಮಯದಲ್ಲಿ ಸಿಗಲ್ಲ. ಎಲ್ಲ ಚೆನ್ನಾಗಿ ಹೊಳಿತಾ ಇದೆ, ಹೊರಗಡೆ ಎಲ್ಲ ಕಾಣ್ತಾ ಇದೆ, ಯಾವ್ದ್ರ ಅಪೇಕ್ಷೆನೂ ಇಲ್ಲ, ನಮ್ಗೆ ಕತ್ಲೇ ಇಲ್ಲ, ಅದೊಂಥರ ಸುಂದರ. ಬೆಳಗಿನ ಜಾವ ಯಾವಾಗ ಸೂರ್ಯೋದಯ ಎಲ್ಲ ಎಲ್ಲಾ ಕಡೆ ಬೆಳಕಿದೆ, ಸುಂದರ. ರಾತ್ರಿ ಆಗ್ತಾ ಆಗ್ತಾ ಬೆಳಕೇ ಇಲ್ದೇ ಇದ್ರೆ ಕಷ್ಟ. ಅದಕ್ಕೆ ಬೆಳಕ್ ಬೇರೆ ತರ ಇರೋದ್ರಿಂದ ನಮ್ಗೆ ಅನ್ನಿಸ್ತಾ ಇದೆ ಅಷ್ಟೇ, ಬಿಟ್ರೆ ಬೆಳಕು ಅನ್ನೋದು ಇಲ್ದೇ ಇದ್ರೆ ತುಂಬಾ ಕಷ್ಟ. ಹಾಗಾಗಿ ಏನಾಯ್ತು ಇಲ್ಲಿ, ಅವ್ರಿಗೆ ಮೋಕ್ಷದಲ್ಲಿ ಆನಂದ ಸಿಗ್ಬೋದು, ಆದ್ರೆ ಇಲ್ಲಿ ಅಕೃತ್ಯ ಮಾಡ್ಬಿಟ್ಟಿದ್ದಾರೆ. ಅಪರೋಕ್ಷ ಜ್ಞಾನ ಪಡೆದ್ರು, ಒಂದು ತಪ್ಪು ಮಾಡಿದ್ರು, ಆಗ ಮೋಕ್ಷದಲ್ಲಿ ಸಿಗಬೇಕಾದ್ರೆ ಆನಂದ ಅವರ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ಸಿಗಲ್ಲ ಅಂತ ಹೇಳ್ಬೋದಲ್ಲ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ ನೋಡಿ, ಪುರುಷಾರ್ಥ ಈಗ ಅಪರೋಕ್ಷ ಜ್ಞಾನ ಬಂದ ಮೇಲೆ ಅವನು ಒಂದು ತಪ್ಪು ಕೆಲಸ ಮಾಡ್ದ, ಆಮೇಲೆ ಅವ್ನು ಮೋಕ್ಷಕ್ಕೆ ಹೋದ, ಆ ಮೋಕ್ಷದಲ್ಲಿ ಆನಂದ ಕಡಿಮೆ ಆಯ್ತು. ಇದು ತುಂಬಾ ತಪ್ಪು, ಈ ತರ ಮಾತಾಡ್ಬಾರ್ದು. ಯಾಕೆ? ಹಾಗಾದ್ರೆ ನಿಮ್ ಪ್ರಕಾರ ಅಪರೋಕ್ಷ ಜ್ಞಾನ ಪಡೆದ ಮೇಲೆ ಒಬ್ಬ ವ್ಯಕ್ತಿ ಅವನ್ ತಪ್ಪು ಮಾಡ್ತಾನೆ, ಮೋಕ್ಷಕ್ಕೆ ಹೋಗ್ತಾನೆ, ತಪ್ಪಿದು. ಇಲ್ಲಿ ತಪ್ಪಾಯ್ತು. ತಪ್ಪು ಮಾಡಿದವನಿಗೆ ಮೋಕ್ಷದಲ್ಲಿ ಜಾಗ ಹೇಗ್ ಸಿಕ್ತು? ಮೊದಲು ಆ ಜಾಗ ಸಿಕ್ತು ಅಂತ ಆದ್ರೆ ಆಗ ಅಲ್ಲಿ ಆನಂದಕ್ಕೆ ಅವಕಾಶ ಕಡಿಮೆ, ಅದು ಇದು ನೀವ್ ಹೇಳ್ಬೋದು, ಹಿಂದೆ ಮಾಡಿದ್ದು ತಪ್ಪೇನಿಲ್ಲ. ಆದ್ರೆ ಅಕೃತ್ಯ ಮಾಡಿದವನಿಗೆ ಮೋಕ್ಷ ಮಾರ್ಗ ಪ್ರಾಪ್ತಿನೇ ಇಲ್ಲ. ಹಾಗಾದ್ರೆ ಈ ವಿಷಯನ ಹೇಗೆ ಹೇಳ್ತೀನಿ ಅಂತ, ಅದಕ್ಕೆ ಬೇರೆನೆ ಹೇಳ್ಬೇಕು. ಯಾಕಂದ್ರೆ ಹೊರಗೆ ಸಿಗೋ ಪುರುಷಾರ್ಥದ ಬಗ್ಗೆ ಮಾತಾಡ್ತಾ ಇದ್ರಿ ಈಗ, ಲೌಕಿಕ ಸುಖದ ಬಗ್ಗೆ, ಸ್ವರೂಪ ಸುಖದ ಬಗ್ಗೆ ಮಾತಾಡ್ತಾ ಇಲ್ಲ. ಲೌಕಿಕ ಸುಖ ಅದು ಮೋಕ್ಷದಲ್ಲಿ ಸಿಕ್ಕರಂದ್ರೆ ಸಿಗೋದೇ ಇಲ್ಲ, ಅಲ್ಲಿ ಸಿಗೋದು ಸ್ವರೂಪ ಸುಖ. ಸ್ವರೂಪ ಸುಖ ಸಿಗಬೇಕು ಅಂತಂದ್ರೆ ಅವರು ಮಾಡಿದ ಎಲ್ಲಾ ಅಕೃತ್ಯ ಅಂದ್ರೆ ಕೆಟ್ಟ ಕರ್ಮಗಳನ್ನ ಕಳ್ಕೊಂಡೇ ಹೋಗ್ಬೇಕು, ಅದು ನಿಯಮ. ಹಾಗಾಗಿ ಅದಿಲ್ಲದೆ ಅವ್ರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅಪರೋಕ್ಷ ಜ್ಞಾನ ಪಡೆದ ದೇವತೆ ತಾನು ಎಂದಿಗೂ ಅಕೃತ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೆ ದೇವರ ಸಂಕಲ್ಪದಂತೆ ಆಮೇಲೆ ಅದನ್ನ ಕಳ್ಕೊಂಡು ಅವ್ನು ಮೋಕ್ಷಕ್ಕೆ ಹೋಗ್ತಾನೆ, ಹೊರತು ಬೇರೆ ದಾರಿ ಇಲ್ಲ. ಇಷ್ಟಿದ್ದಾಗ ಅಪರೋಕ್ಷ ಜ್ಞಾನದ ಫಲ ಏನು? ಹಾಗಾದ್ರೆ ಅಂದ್ರೆ ಎಲ್ಲಾ ತನ್ನ ದೋಷ ಪರಿಹರಿಸಿಕೊಂಡು ಯಾರಿಗೆ ಅಪರೋಕ್ಷ ಜ್ಞಾನ ಈಗ ಆಗಿದೆ ಅಂತ ವ್ಯಕ್ತಿ ಸೀದಾ ಮೋಕ್ಷನೇ ಪಡೆಯೋದು. ಅವನಿಗೆ ಸ್ವರ್ಗ ಬೇಡ, ಇನ್ಯಾವುದೂ ಬೇಡ. ಅದಕ್ಕೆ ಗುರುವರ್ಥ ದೀಪಿಕಾದಲ್ಲಿ ವಾದಿರಾಜರೊಬ್ರು ಚೆನ್ನಾಗಿ ಸಮರ್ಥನೆ ಮಾಡಿದ್ದಾರೆ. ಯಾಕೆ ಅಪರೋಕ್ಷ ಜ್ಞಾನಿಗೆ ಸ್ವರ್ಗ ಬೇಕಾಗ್ ಬರುತ್ತೆ, ಅವನಿಗೂ ಅಪೇಕ್ಷೆ ಇರಬಹುದು ಅನ್ನೋ ವಿಷಯವನ್ನ ಸಮರ್ಥನೆ ಮಾಡಿದ್ದಾರೆ. ಇದು ದೊಡ್ಡ ವಿಷಯ, ಅದನ್ನ ನಾವು ನೋಡಿದೀವಿ ಇಂದ ಪಾಠದಲ್ಲಿ. ಹೇಗೆ ಅಪರೋಕ್ಷ ಜ್ಞಾನಿಗೂ ಸ್ವರ್ಗ ಕಾಮನೆ ಯುಕ್ತ ಅನ್ನೋ ಒಂದು ವಿಷಯ. ಸರಿ, ಇದಾದ್ಮೇಲೆ ಏನಾಯ್ತು? ಈಗ ಅಕೃತ್ಯವನ್ನ ಕಳ್ಕೊಂಡು ಆದ್ಮೇಲೆ ಆ ಜ್ಞಾನಿ ಮೋಕ್ಷವನ್ನೇ ಬಯಸ್ತಾನೆ. ಹಾಗಾದ್ರೆ ಅಪರೋಕ್ಷ ಜ್ಞಾನದ ಫಲ ಏನಾಯ್ತು ಕೊನೆಗೆ? ಅದ್ರ ಬಗ್ಗೆ ಮತ್ತೆ ಪ್ರಶ್ನೆ. ಅಪರೋಕ್ಷ ಜ್ಞಾನದ ಫಲ ಏನಾಯ್ತು ಒಟ್ಟಿಗೆ ಅಂತಂದ್ರೆ ಅದು ಮೋಕ್ಷ ಮಾತ್ರ. ಯಾಕೆ? ಸ್ವರ್ಗ ಅದಿದೆ, ಅದು ಬೇಡ ಅಂತ ವಾದಿರಾಜರ ಹೇಳಿದ ಪ್ರಕಾರ ತಗೊಂಡ್ರೆ ಅದು ಯುಕ್ತ. ಯಾಕೆಂದ್ರೆ ಅಲ್ಲಿ ಹೋಗಿ ಧರ್ಮ ಮಾರ್ಗವನ್ನ ಪ್ರವೃತ್ತಿ ಮಾಡಿದ್ರೆ, ಈಗ ಒಬ್ಬ ಸ್ವರ್ಗಲೋಕಕ್ಕೆ ಬಂದ ಅಪರೋಕ್ಷ ಜ್ಞಾನಿ, ಯಾಕೆ ಸ್ವರ್ಗಲೋಕಕ್ಕೆ ಬರಬೇಕು? ಅಥವಾ ಸತ್ಯಲೋಕ, ಬೇರೆ ಬೇರೆ ಲೋಕಕ್ಕೆಲ್ಲ ಬಂದ. ಯಾಕೆಂದ್ರೆ ಅಲ್ಲಿನ ಜನರಿಗೆ ಧರ್ಮ ಬೋಧನೆ ಮಾಡಿ ಧರ್ಮ ಸೇತುವೆಯನ್ನ ನಿರ್ಮಾಣ ಮಾಡಿದ್ರೆ ಆಗ ದೇವರಿಗೆ ಸಂತೋಷ ಆಗತ್ತೆ, ನಮ್ಗೆ ಮೋಕ್ಷದಲ್ಲಿ ತುಂಬಾ ಆನಂದ ಕೊಡ್ತಾನೆ ಅಂತ. ಈ ಒಂದು ಆಸೆಯಿಂದ ಅಪರೋಕ್ಷ ಜ್ಞಾನಿಗಳು ಸ್ವರ್ಗ ಕಾಮನೆ ಮಾಡೋದಿದೆ ಅಂತ. ಸ್ವರ್ಗಕ್ಕೆ ಬಂದಾಗ ಅವರು ಅಧಿಪತಿಗಳಾಗಿರ್ತಾರೆ ಅಪರೋಕ್ಷ ಜ್ಞಾನಿಗಳು. ಬಂದು ಎಲ್ಲಾ ಜನರಿಗೆ ಧರ್ಮ ಮಾರ್ಗದಲ್ಲಿ ಇನ್ನು ಪ್ರಚೋದನೆಯನ್ನ ನೀಡ್ತಾರೆ. ಯಾವಾಗ ತಮ್ಮ ಹತೋಟಿಲಿ ಇರುತ್ತೆ, ಒಂದು ಒಳ್ಳೆ ರಾಜ ಪದವಿಯನ್ನು ಪಡೆದ್ರು ಅವರು, ಒಳ್ಳೆ ರಾಜನನ್ನ ನಾವು ಆರಿಸಿದ್ರೆ ನಮಗ್ ಒಳ್ಳೇದಾಗತ್ತೆ, ಕೆಟ್ಟವನ್ ಬಂದ್ರೆ ನಮಗ್ ಕೆಟ್ಟದಾಗತ್ತೆ. ಒಳ್ಳೆ ಗುರುಗಳು ಸಿಕ್ಕಿದ್ರೆ ಒಳ್ಳೇದಾಗತ್ತೆ, ಕೆಟ್ಟ ಗುರುಗಳು ಸಿಕ್ಕಿದ್ರೆ ಕೆಟ್ಟದ ಉಪದೇಶ ಸಿಗತ್ತೆ. ಈಗ ಅದೇ ತರ ಆ ಲೋಕಗಳಿಗೆ ಒಳ್ಳೆ ಅಧಿಪತಿ ಒಬ್ಬ ರಾಜ ಸಿಕ್ಕದ ಅಂದ್ರೆ ಆಗ ಒಳ್ಳೆ ಮಾರ್ಗದಲ್ಲಿ ಸಾಕ್ತಾರೆ ಪ್ರಜೆಗಳು, ಆ ಲೋಕದ ಪ್ರಜೆಗಳು, ಭೂಲೋಕದವರೆಲ್ಲ. ಹಾಗಾದ್ರೆ ಸ್ವರ್ಗಾದಿ ಲೋಕದ ಪ್ರಜೆಗಳೆಲ್ಲ ಉತ್ತಮ ಸಾಧನೆಯನ್ನ ಮಾಡ್ತಾರೆ. ಅದಕ್ಕೆ ಕಾರಣ ಯಾರು? ಅಪರೋಕ್ಷ ಜ್ಞಾನಿಗೆ, ಇವರೆಲ್ಲ. ಹಾಗಾಗಿ ಅವ್ರಿಗೆ ಇನ್ನೂ ಅನುಗ್ರಹ ಜಾಸ್ತಿ ಮಾಡ್ತೀನಿ ಅಂತ ಭಗವಂತ ಮುಂದೆ ಮೋಕ್ಷದಲ್ಲಿ ಒಳ್ಳೆ ಸುಖ ನೀಡ್ತಾನೆ ಅತ್ಯಧಿಕವಾಗಿ. ಅದರ ಆಸೆಯಿಂದ ಸ್ವರ್ಗಾದಿ ಕಾಮನೆಗಳು ಅವ್ರಿಗೆ ಸಾಧ್ಯ, ಅದು ಅವ್ರಿಗೆ ಯುಕ್ತ. ಹೇಗೆ? ಸ್ವರ್ಗ ಹೇಗೆ ಸಿಗತ್ತ ಅವ್ರಿಗೆ ಅಪರೋಕ್ಷ ಜ್ಞಾನಿಗೆ ಅಂದ್ರೆ, ಅಪರೋಕ್ಷ ಜ್ಞಾನಕ್ಕೆ ಶಕ್ತಿ ಇಲ್ವಾ? ಮೋಕ್ಷ ನೀಡೋ ಶಕ್ತಿ ಇರೋ ಅಪರೋಕ್ಷ ಜ್ಞಾನಕ್ಕೆ ಸ್ವರ್ಗ ನೀಡದೇ ಇರೋ ಶಕ್ತಿ ಇರತ್ತ ಅಂತ
ಈ ರೀತಿ ಅಲ್ಲಿ ವಾದಿರಾಜರು ಕೂಡಿಸಿದ್ದಾರೆ ಅದರ ಅಭಿಪ್ರಾಯವನ್ನ. ಬಹಳ ಸುಂದರವಾಗಿ ಕೂಡಿಸಿದ್ದಾರೆ ಅಭಿಪ್ರಾಯನ. ಬೇರೆ ನಮ್ಗೆ ಟಿಪ್ಪಣಿಗಳಲ್ಲಿ ಸಿಗದೇ ಇರೋ ವಿಷಯ ಅದು. ಸರಿ, ಇದಾದ್ಮೇಲೆ ಕೊನೆಗೆ ಏನ್ ಬಂತಿಲ್ಲಿ ಪುರುಷಾರ್ಥಾಧಿಕರಣದಲ್ಲಿ, ಈಗ ಯಾರು ಅಕೃತ್ಯವನ್ನ ಮಾಡ್ತಾರೆ ಅಂತವ್ರಿಗೆ ಏನ್ ಗತಿ? ಅವ್ರು ಮೋಕ್ಷಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ, ಕಳ್ಕೊಂಡೆ ಹೋಗ್ಬೇಕು ಅಂತ. ಹಾಗಾದ್ರೆ ಒಟ್ಟಿಗೆ ಏನಾಯ್ತಂದ್ರೆ, ಯಾರು ಪ್ರತಿಬದ್ಧವಾದ ಜ್ಞಾನವನ್ನ ಪಡೆದಿದ್ದಾರೆ ಅವರಿಗೆ ಮೋಕ್ಷ ಸಿಗಲ್ಲ, ಮೋಕ್ಷ ವಿಳಂಬ ಆಗತ್ತೆ. ಯಾರಿಗೆ ಅಪ್ರತಿಬದ್ಧ ಜ್ಞಾನ ಇದೆ ಅವರಿಗೆ ಮೋಕ್ಷ ಸಿಗತ್ತೆ ಅಂತ ಹೇಳಿದಾಗಾಯ್ತು. ಇದೇನಿದು ಪ್ರತಿಬದ್ಧ ಜ್ಞಾನ ಅಪ್ರತಿಬದ್ಧ ಜ್ಞಾನ ಅಂದ್ರೆ ಏನ್ ಅರ್ಥ ಈ ಶಬ್ದಕ್ಕೆ? ಹಿಂದೆ ಬಂದಿದೆ, ಸರಳವಾಗಿ ಹೇಳ್ತೀನಿ. ಪ್ರತಿಬದ್ಧ ಜ್ಞಾನ ಅಂದ್ರೆ ಜ್ಞಾನ ಇದೆ ಆದ್ರೆ ದೋಷ ಇದೆ, ತಡೆ ಇದೆ, ಅಡೆತಡೆ ಬಂತು. ನಾವು ಒಳ್ಳೆಯವರು ಆಗ ಕೆಟ್ಟ ಕೆಟ್ಟ ಕೆಲಸ ಮಾಡ್ತೀವಿ, ಹಾಗಾದ್ರೆ ಪೂರ್ತಿ ಒಳ್ಳೇದಾಗಲ್ಲ ಅಂತ. ಒಳ್ಳೇದಾಗತ್ತೆ, ಇಲ್ಲ ಅಂತಿಲ್ಲ, ಪೂರ್ಣತೆ ಸಿಗ್ತಾ ಇಲ್ಲ. ಪೂರ್ಣತೆ ಯಾಕೆ ಸಿಗ್ತಾ ಇಲ್ಲ? ನಾವು ಒಳ್ಳೆಯವ್ರು ನಿಜ ಆದ್ರೆ ಮತ್ತೆ ಕೆಟ್ಟ ಕೆಲಸ ಮಾಡ್ತೀವಿ ಅಂತ. ಹಾಗಾದ್ರೆ ಏನಾಯ್ತು? ಪ್ರತಿಬಂಧಕ ಇದೆ, ಅಡೆತಡೆ ಇದೆ. ನೀವು ಸಂಪೂರ್ಣವಾಗಿ ಕುಕೃತ್ಯಗಳನ್ನ ಬಿಟ್ರೆ, ಸಂಪೂರ್ಣವಾಗಿ ಸತ್ಕರ್ಮಗಳನ್ನ ಮಾಡಿದ್ರೆ ಅದು ಒಳ್ಳೇದಾಗುತ್ತೆ, ಆಗ ಒಳ್ಳೇದೇ ಫಲ ಸಿಗತ್ತೆ. ಆ ತರ ಜ್ಞಾನಿಗಳಾಗ್ಲಿ ಬೇರೆಯವರಾಗ್ಲಿ ತಾವು ಅಪರೋಕ್ಷ ಜ್ಞಾನ ಪಡೆದುಕೊಂಡ ಮೇಲೆ ಯಾವುದೇ ಅಕೃತ್ಯ ಇಲ್ಲದೆ ಹೋದ್ರೆ, ಪ್ರತಿಬಂಧಕ ಇಲ್ಲದೆ ಹೋದ್ರೆ ಅಂಥವರ ಜ್ಞಾನವನ್ನ ಅಪ್ರತಿಬದ್ಧ ಜ್ಞಾನ ಅಂತ ಕರೀತಾರೆ. ಆ ಅಪರೋಕ್ಷ ಜ್ಞಾನ ಏನಿದೆ ಅದರಿಂದ ಅವರಿಗೆ ಮೋಕ್ಷನೇ ಸಿಗತ್ತೆ. ಸ್ವರ್ಗದ ಅಪೇಕ್ಷೆ ಇಲ್ಲ, ಬೇಕಾಗಿಲ್ಲ. ಸ್ವರ್ಗ ಬಯಸಿದ್ರೆ ಹೋಗ್ಬೋದು ಅವರು, ತೊಂದರೆ ಇಲ್ಲ. ಆದ್ರೆ ಪ್ರತಿಬದ್ಧ ಜ್ಞಾನ ಇದ್ರೆ, ಸಿದ್ಧ ಪುರುಷರು ಬಿಡಿ, ಮನುಷ್ಯರು, ಅವನೇನೋ ಮನುಷ್ಯೋತ್ತಮ, ತಾನು ಪಡೆದ ಅಪರೋಕ್ಷ ಜ್ಞಾನ, ಆದ್ರೆ ಆಗಾಗ ಏನೋ ಕೆಟ್ಟ ಕೆಲಸ ಅವನು ಕರ್ಮ ಅನುಗುಣವಾಗಿ ಮಾಡ್ಬೇಕಾಗಿ ಬಂತು, ಮಾಡಿದ ದೈವ ಸಂಕಲ್ಪ ಆಗಿತ್ತು, ಅವನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಕಳ್ಕೊಂಡೇ ಹೋಗ್ಬೇಕು. ಹಾಗಾದ್ರೆ ಜ್ಞಾನಿಗಳಿಗೆ ಮತ್ತೆ ಮನುಷ್ಯರಿಗೆಲ್ಲ ಒಂದೇ ಆಯ್ತಲ್ವಾ ಅಂದ್ರೆ, ಆದ್ರೆ ಅದು ವ್ಯತ್ಯಾಸ ಇದೆಯಂತೆ. ಜ್ಞಾನಿಗಳಿಗೆ ದುಃಖ ಕಡಿಮೆ, ಆದ್ರೆ ಅಜ್ಞಾನಿಗಳಿಗೆ ದುಃಖ ಜಾಸ್ತಿ. ಈ ಒಂದು ವಿಶೇಷತೆ ಇಬ್ಬರಲ್ಲೂ ಇದೆ ಅಂತ. ಇಷ್ಟೆಲ್ಲ ಬಂದು ಪ್ರಾರಬ್ಧ ಕರ್ಮ ಉಪಮರ್ದ ಆಗತ್ತೆ ಅಂತ ವಿಷಯ ಬಂತು, ಕಡಿಮೆ ಆಗತ್ತೆ ಅಂತ. ಹಾಗಾದ್ರೆ ಇಲ್ಲಿವರೆಗೆ ಪುರುಷಾರ್ಥಾಧಿಕರಣದಲ್ಲಿ ಪ್ರಧಾನವಾಗಿ ಏನ್ ಹೇಳಿದ್ರು? ಈ ಪಾದಕ್ಕೆ ಜ್ಞಾನಪಾದ ಅಂತ ಹೆಸರು. ಹಾಗಾಗಿ ಯಾವ್ದ್ರ ಬಗ್ಗೆ ಹೇಳ್ದಾಗಾಯ್ತು ಅಂದ್ರೆ, ಅಪರೋಕ್ಷ ಜ್ಞಾನದ ಮಹಿಮೆ ಏನು ಅಂತ ತಿಳಿಸಿದ್ದಾರೆ ಈ ಪುರುಷಾರ್ಥಾಧಿಕರಣದಲ್ಲಿ ಒಟ್ಟಾಗಿ. ಇದೇ ತರ ಈ ಪಾದದಲ್ಲಿ ಇಡೀ ಅಪರೋಕ್ಷ ಜ್ಞಾನದ ಮಹಿಮೆ ಏನು? ಸಾಮಾನ್ಯ ಅಲ್ಲ ಅಪರೋಕ್ಷ ಜ್ಞಾನ ಅಂದ್ರೆ. ಒಬ್ಬರನ್ನ ನಾವು ಅಪರೋಕ್ಷ ಜ್ಞಾನಿಗಳು ಅಂತ ಕರಿಬೇಕು ಅಂದ್ರೆ ಸಾವಿರಾರು ಬಾರಿ ಯೋಚನೆ ಮಾಡ್ಬೇಕಾಗಿ ಬರುತ್ತೆ, ಸುಮ್ಮನೆ ಹೇಳಲಿಕ್ಕಾಗಲ್ಲ. ಆ ಅಪರೋಕ್ಷ ಜ್ಞಾನದ ಶಕ್ತಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ಅದಕ್ಕೆ ಪ್ರಮಾಣ ಬೇಕು. ಈಗ ರಾಯರ ಬಗ್ಗೆ ಹೇಳ್ತಾರೆ, ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಇದೆ. ಆ ಶ್ಲೋಕದಲ್ಲಿ ಬರುವಂತಹ ಅಪರೋಕ್ಷೀಕೃತ ಶ್ರೀಶಃ ಅಂತಿದೆಯಲ್ಲ, ಶ್ರೀಶ ಅಂದ್ರೆ ಲಕ್ಷ್ಮೀಪತಿಯನ್ನ ಅಪರೋಕ್ಷ ಮಾಡ್ಕೊಂಡವರು ಅಂತ ಅಪರೋಕ್ಷ ಜ್ಞಾನಿಗಳು ರಾಯರು ಅಂತ ಅಪ್ಪಣಾಚಾರ್ಯರು ಹೇಳಿದ್ದಾರೆ. ಅದು ಯುಕ್ತ, ಅದು ಸರಿ, ಅವ್ರು ಹೇಳಿದ್ದಾರೆ, ಪ್ರಮಾಣ ಇದೆ ಆ ವಾಕ್ಯ. ರಾಯರ ಜೀವನ ಚರಿತ್ರೆ ಹಾಗೆ ಇದೆ, ಎಲ್ಲವೂ ಸರಿ. ಆದ್ರೆ ಅಲ್ಲಿ ಬರೋ ಅಪರೋಕ್ಷ ಜ್ಞಾನ ಇದೆಯಲ್ಲ, ಆ ಸ್ತೋತ್ರದಲ್ಲಿ ಬರೋ ಅಪರೋಕ್ಷ ಜ್ಞಾನ ಹೊಂದಿರೋ ರಾಯರು ಅಂತ ಏನಿದೆಯಲ್ಲ, ಆ ಅಪರೋಕ್ಷ ಜ್ಞಾನದ ಶಕ್ತಿ ಏನು ಅನ್ನೋದು ಇಡೀ ಈ 3ನೇ ಅಧ್ಯಾಯದ 4ನೇ ಪಾದ ಏನಿದೆ ಈ ಪಾದ ಬಿಡಿಸತ್ತೆ ನಮ್ಗೆ. ಅಂದ್ರೆ ಆ ಒಂದು ಅಪರೋಕ್ಷ ಜ್ಞಾನದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇಷ್ಟು ಮಾತಾಡ್ಬೇಕು, ಅಷ್ಟು ವಿಶೇಷ ವಿಚಾರಗಳಿದೆ ಅದರಲ್ಲಿ. ಮೊದಲನೇ ಈ ಪುರುಷಾರ್ಥಾಧಿಕರಣದಲ್ಲಿ ಅಪರೋಕ್ಷ ಜ್ಞಾನ ಒಂಥರ ದೇವ್ರ ತರ. ದೇವ್ರ ಹೇಗೆ ಎಲ್ಲಾ ನೀಡ್ಲಿಕ್ಕೆ ಶಕ್ತನೋ, ಎಲ್ಲ ನೀಡ್ಲಿಕ್ಕೆ ಶಕ್ತಿ ಇದೆಯೋ ಅವನಿಗೆ, ಅಪರೋಕ್ಷ ಜ್ಞಾನಕ್ಕೂ ಹಾಗೆ, ಅದಕ್ಕೆ ಏನ್ ಬೇಕಾದ್ರೂ ನೀಡೋ ಶಕ್ತಿ ಇರುತ್ತೆ. ಅಂತ ಒಂದು ಸಾಮರ್ಥ್ಯ ಇಲ್ಲಿ ಹೇಳಿದ್ದಾರೆ. ಅದು ಪುರುಷಾರ್ಥಾಧಿಕರಣದ ರಹಸ್ಯ. ಈ ಒಂದು ವಿಷಯವನ್ನು ತಿಳ್ಕೊಂಡು ಇನ್ನು ಮುಂದಕ್ಕೆ ನಾವು ಮುಂದಿನ ಅಧಿಕರಣಗಳಿಗೆ, ಕಾಮಚಾರಾಧಿಕರಣ ಎಲ್ಲಕ್ಕೆ ಹೋಗೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮಂತ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀ ಕೃಷ್ಣ ನಮಸ್ಕಾರ. ನಮಸ್ಕಾರ. ಕೃಷ್ಣ ಎಲ್ಲ ಸ್ವಾಮಿ. ನಮಸ್ಕಾರ ಆಚಾರ್ಯ.